ಕರ್ನಾಟಕದಲ್ಲೂ ಈ ತರ ಒಂದು ದೀಪಸ್ತಂಭ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಬೆಟ್ಟನ ಕೊರೆದು ಗುಹೆ ತರ ಮಾಡಿರೋ ದೇವಸ್ಥಾನ ಇಲ್ಲೇ ಶಿವ ಗಜಾಸುರನ ಸಂಹಾರ ಮಾಡಿದ್ದು ಅಂತ ಹೇಳ್ತಾರೆ. ಇದೇ ಗದಗದ ಗಜೇಂದ್ರಗಢದಲ್ಲಿರೋ ಕಾಲಕಾಲೇಶ್ವರ ಸ್ವಾಮಿ ದೇವಸ್ಥಾನ. ಸುಮಾರು 500 ಮೀಟರ್ ಎತ್ತರದಲ್ಲಿರೋ ಈ ಬೆಟ್ಟದ ಮೇಲಿರೋ ಈ ದೇವಸ್ಥಾನಕ್ಕೆ ಹೋಗಕ್ಕೆ ಸುಮಾರು 150ರಿಂದ 200 ಮೆಟ್ಲು ಹತ್ತಬೇಕು. ತದನಂತರ ಬೆಟ್ಟದ ಮೇಲೆ ಬೆಟ್ಟದ ವ್ಯೂ ಇರೋ ಈ ದೀಪಸ್ತಂಭನ ನೋಡಕ್ಕೆ 2 ಕಣ್ ಸಾಲದು. ವಯಸ್ಸಾದವ್ರಿಗೆ ಈ ಮೆಟ್ಲು ಒಂಚೂರು ಕಷ್ಟ ಆಗ್ಬೋದು. ದಕ್ಷಿಣ ಕಾಶಿ ಅಂತಾನೆ ಸುಪ್ರಸಿದ್ಧ ಆಗಿರೋ ಈ ಕಾಲಕಾಲೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಯುಗಾದಿ ದಿನದ ಹಿಂದಿನ ರಾತ್ರಿ ಅರ್ಚಕರು ಗರ್ಭಗುಡಿ ಒಳಗಡೆ ಸುಣ್ಣ ಇಟ್ರೆ ಬೆಳಗಾಗುವಷ್ಟರಲ್ಲಿ ಗೋಡೆಗಳಿಗೆಲ್ಲ ಸುಣ್ಣ ಬಳ್ಕೊಂಡಿರತ್ತಂತೆ. ಅದೇ ಈ ಜಾಗದ ವಿಶೇಷ. ಈ ಬೆಟ್ಟದ ಮಧ್ಯದಿಂದ ಬಂದಿರೋ ಅರಳಿ ಮರದ ಬೇರಿನಿಂದ ವರ್ಷ ಪೂರ್ತಿ ಅಂತರ್ಗಂಗೆ ಹರಿತಾಳೆ. ಗಜಾಸುರನ ಸಂಹಾರದ ನಂತರ ಶಿವ ಉದ್ಭವ ರೂಪದಲ್ಲಿ ಇಲ್ಲಿ ಕಾಲಕಾಲೇಶ್ವರ ಸ್ವಾಮಿ ಅಂತ ನೆಲೆಸಿದ್ದಾನೆ ಅಂತ ನಂಬಿಕೆ ಇದೆ. ನಮ್ಮ ಗದಗದಲ್ಲಿರೋ ಈ ದೇವಸ್ಥಾನ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಈ ದೇವಸ್ಥಾನಕ್ಕೆ ಒಮ್ಮೆ ಹೋಗೋದನ್ನ ಮಿಸ್ ಮಾಡ್ಬೇಡಿ.